ಮುಂಡರ್ಗಿ ತಹಶೀಲ್ದಾರ್ ಕಾರ್ಯಾಲಯದ ಎದುರು ಮೂಲಭೂತ ಸೌಲಭ್ಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ. ಮುಂಡರ್ಗಿ ಪಟ್ಟಣದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ತಹಶೀಲ್ದಾರ್ ಕಾರ್ಯಾಲಯದ ಎದುರು ತಾಲೂಕು ಸಾರ್ವಜನಿಕ ಹೋರಾಟ ವೇದಿಕೆ, ಗದಗ ಹರಪನಹಳ್ಳಿ ರೈಲ್ವೆ ಮಾರ್ಗ ರಚನೆ ಜಂಟಿ ಕ್ರಿಯಾ ಸಮಿತಿ ಅದೀಗ ವಿವಿಧೋದ್ದೇಶಗಳ ಸಂಘದ ಆಶ್ರಯದಲ್ಲಿ ಮಂಗಳವಾರ ಪ್ರತಿಭಟನೆ ನಡೆಯಿತು. ಬಸವರಾಜ ನವಲಗುಂದ ಮಾತನಾಡಿ, ಗದಗ ಜಿಲ್ಲಾಧಿಕಾರಿಗಳು ಮುಂಡರ್ಗಿ ಪಟ್ಟಣಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸುವುದರಲ್ಲಿ ಸಂಪೂರ್ಣ ವಿಫಲವಾಗಿರುವುದನ್ನು ಖಂಡಿಸುತ್ತೇನೆ ಎಂದರು. ಗ್ರೇಡ್ ತಹಶೀಲ್ದಾರ್ ರಾಧಾಕ್ಕೆ ಮನವಿ ಸ್ವೀಕರಿಸಿದರು. ಪ್ರತಿಭಟನೆಯಲ್ಲಿ ಬಸವರಾಜ ನವಲಗುಂದ, ಧ್ರುವ ಹೂಗಾರ್, ಮೈನು ಗರಡಿಮನಿ, ಚಂದ್ರಶೇಖರ್ ಪೂಜಾರ್, ಪಾರತವ್ವ ಹರಿಜನ, ಪತ್ತೆಮ್ಮ ಬಚ್ಚನಹಳ್ಳಿ, ವಿಜಯಕುಮಾರ್ ಡಂಬಳ, ಹನುಮಂತ ಸೈದಾಪುರ, ಮೈಲಪ್ಪ ದೊಡ್ಡಮನಿ, ಹನುಮಂತ ಬಚ್ಚನಹಳ್ಳಿ, ರವಿಗೌಡ ಪಾಟೀಲ್, ಅರ್ಜುನ ಗುಡುಮನಿ ಇದ್ದರು. ವರದಿ ಅರ್ಜುನ್ ಹೊಸಮನಿ, NKS TV4 ಮುಂಡರ್ಗಿ. कर्नाटक माता की ಏನೇ ಬರಲಿ ವಿವಿಧ ಬೇಡಿಕೆಗಳಿಗೆ ಸ್ಪಂದಿಸದ ತಾಲೂಕು ಆಡಳಿತಕ್ಕೆ, ವಿವಿಧ ಬೇಡಿಕೆಗಳಿಗೆ ಸ್ಪಂದನೆ ಮಾಡದ ತಾಲೂಕು ಆಡಳಿತಕ್ಕೆ ಏನೇ ಬರಲಿ ಶಾಸಕಪ್ಪ ಹೋರಾಟ, ಎಲ್ಲಿವರೆಗೂ ಹೋರಾಟ, ವಿವಿಧ ಬೇಡಿಕೆಗಳಿಗೆ ಸ್ಪಂದನ ನೀಡದ ತಾಲೂಕು ಆಡಳಿತಕ್ಕೆ, ವಿವಿಧ ಬೇಡಿಕೆಗಳ ಪತ್ರವನ್ನು ಸರ್ಕಾರಕ್ಕೆ ಕಳಿಸದ ತಾಲೂಕು ಆಡಳಿತಕ್ಕೆ, ಸಾರ್ವಜನಿಕರ ಮೂಲಭೂತ ಸೌಕರ್ಯವನ್ನು ಸರ್ಕಾರಕ್ಕೆ ತಿಳಿಸದ ತಾಲೂಕು ಆಡಳಿತಕ್ಕೆ ಏನೇ ಬರಲಿ. ಹಲೋ ಭಾರತ್ ಮಾತಾ ಕಿ, ಹಲೋ ಕರ್ನಾಟಕ ಮಾತಾ ಕಿ. ಮುಂಡರ್ಗಿ ಪಟ್ಟಣದ ವಿವಿಧ ಮೂಲಭೂತ ಸೌಕರ್ಯದ ಹೋರಾಟಕ್ಕೆ 20 ಅಧಿಕಾರಿಗಳಿಗೆ, ಚೀಫ್ ಮಿನಿಸ್ಟರ್ಗೆ ವಚನೋಕ್ತ ಹೋಗ್ತವೆ. ಇವು ಏನೈತೆ ಅಂತಂದ್ರೆ, ಪದ್ಧತಿ ಪ್ರಕಾರ ನೀವು ಸರ್ಕಾರಕ್ಕೆ ಇದನ್ನು ವರದಿ ಕೊಟ್ಟಿರ್ತೀವಿ. ನಾವೇನು 22ನೇ ತಾರೀಕು ಉತ್ತರ ಪ್ರದೇಶಕ್ಕೆ ಅಲ್ಲಿ ಏನಾದರೂ ಅನಾಹುತ ಘಟಿಸ್ತು ಅಂದರೆ ಮುಂಡರ್ಗಿ ತಾಲೂಕು ಆಡಳಿತನ ಕಾರಣ ಅಂತಕ್ಕಂಥದ್ದನ್ನು ನೀವು ಸರಿಯಾಗಿ ಜವಾಬ್ದಾರಿ ಇಟ್ಕೊಂಡು ಇದನ್ನು ಚೆಂದಾಗಿ ಡ್ರಾಫ್ಟ್ ಮಾಡಿಸ್ರಿ. ಅವರು ಕೂಡ ಇದನ್ನು ನನ್ನ ಪತ್ರವನ್ನು ಹಚ್ಚಿ ಕಳ್ಸೋಂಥ ವ್ಯವಸ್ಥೆ ಮಾಡ್ತಾರೆ. ನಿಮ್ಮ ಲೆಟರ್ ಪ್ಯಾಡ್ನಾಗ ನಮ್ಮ ವಿಷಯಗಳನ್ನು ಡ್ರಾಫ್ಟ್ ಮಾಡಿಸಿ ಇವರೇನಂತಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಆದಿ ಅವರಿಗೆ, ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಗೃಹ ಮಂತ್ರಿ ಅವರಿಗೆ ಹಾಗೂ ಪೊಲೀಸ್ ಮಹಾನಿರ್ದೇಶಕರಿಗೆ, ಜಿ ಪರಮೇಶ್ವರ್ ಅವರಿಗೆ ಒಟ್ಟು ಇವು 9 ಮನವಿ ಪತ್ರಗಳು, 10 ಮನವಿ ಪತ್ರಗಳಾದವು. 10 ಮನವಿ ಪತ್ರಗಳನ್ನು ಸರ್ಕಾರಕ್ಕೆ ನೀವು ಕಳಿಸ್ಕೊಡ್ಬೇಕು ಅಂತಕ್ಕಂಥ ನಿಮ್ಮಲ್ಲಿ ನಾವು ಮನವಿ ಮಾಡಿದ್ದೇವೆ. ಹಲೋ ಭಾರತ್ ಮಾತಾ ಕಿ, ಹಲೋ ಕರ್ನಾಟಕ ಮಾತಾ ಕಿ.